ಹೊಳೆನರಸೀಪುರ ಪಟ್ಟಣದ ಕೃಷಿ ಇಲಾಖೆ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024ರಿಂದ 29ನೇ ಅವಧಿಯ ಚುನಾವಣೆ ಸಂಬಂಧ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024ರಿಂದ 29ನೇ ಅವಧಿಯಲ್ಲಿ ತಾಲೂಕು ಹಾಗೂ ಯೋಜನಾ ನಿರ್ದೇಶಕರ 33 ನಿರ್ದೇಶಕರ ಸ್ಥಾನಗಳಿಗೆ ಅಕ್ಟೋಬರ್ 28ರ ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಚುನಾವಣೆ ನಡೆಯಲಿದ್ದು, ಅಕ್ಟೋಬರ್ 9ರಿಂದ 18ರ ತನಕ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ನಾಮಪತ್ರ ಸಲ್ಲಿಸಬಹುದಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕಿ ಹಾಗೂ ತಾಲೂಕು ಚುನಾವಣಾಧಿಕಾರಿ ಸಪ್ನಾ ಕೆಎಚ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ 1800 ನೌಕರರು ಇದ್ದು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಸಂಘದ ಬೈಲಾ ಪ್ರಕಾರ 5 ವರ್ಷಗಳ ಸದಸ್ಯತ್ವ ಹೊಂದಿರಬೇಕು ಹಾಗೂ 100 ರು ಪಾವತಿಸಿ ಅರ್ಜಿ ಪಡೆದು ಚುನಾವಣೆಗೆ 2,000 ರೂಪಾಯಿ ಠೇವಣಿ ಮೊತ್ತ ಪಾವತಿಸುವ ಜೊತೆಗೆ ಸೂಚಕರೊಬ್ಬರು ಹಾಗೂ ಅನುಮೋದಕರೊಬ್ಬರು ಸಹಿ ಮಾಡಿರಬೇಕು. ಒಬ್ಬರಿಗೆ ಸಹಿ ಮಾಡಿದ ಸೂಚಕರು ಹಾಗೂ ಅನುಮೋದಕರು ಬೇರೆ ಅಭ್ಯರ್ಥಿಗಳಿಗೆ ಸೂಚಕ ಹಾಗೂ ಅನುಮೋದಕರಾಗಿ ಸಹಿ ಮಾಡುವಂತಿಲ್ಲ ಮತ್ತು ಮುಖ್ಯವಾಗಿ ಅವರುಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವಿಲ್ಲ ಎಂದರು. ಅಭ್ಯರ್ಥಿಗಳು ನಾಮಪತ್ರದೊಂದಿಗೆ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಹಿಂದಿನ 5 ವರ್ಷಗಳ ಸದಸ್ಯತ್ವ ಶುಲ್ಕ ಪಾವತಿಸಿರುವ ದಾಖಲೆಯ ಪ್ರತಿ ಅಥವಾ ಪೇಸ್ಲಿಪ್ ಹಾಗೂ ಇಲಾಖಾ ಗುರುತಿನ ಚೀಟಿಯ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕೆಂದರು. ಅಕ್ಟೋಬರ್ 19ರಂದು ನಾಮಪತ್ರ ಪರಿಶೀಲನೆ ಹಾಗೂ ನಂತರ ಅರ್ಹ ಅಭ್ಯರ್ಥಿಗಳ ಹೆಸರು ಪ್ರಕಟಣೆ ಹಾಗೂ ಅಕ್ಟೋಬರ್ 21ರಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದೆ. ಚುನಾವಣಾ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಲಾಗುತ್ತದೆ. ಅಕ್ಟೋಬರ್ 28ರ 4 ಗಂಟೆಯ ಚುನಾವಣೆಯ ನಂತರ ಮತ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟಣೆ ಮಾಡಲಾಗುತ್ತದೆ ಎಂದು ಸಪ್ನಾ ಕೆಎಚ್ ಅವರು ಮಾಹಿತಿ ನೀಡಿದರು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-2029ನೇ ಅವಧಿಯ ಒಂದು ಚುನಾವಣಾ ಅಧಿಸೂಚನೆಯನ್ನ ಈಗ ರಾಜ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ಹೊರಡಿಸಿದ್ದು, ನನ್ನನ್ನು ಹೊಳೆನರಸೀಪುರ ತಾಲೂಕಿನ ಒಂದು ತಾಲೂಕು ಚುನಾವಣಾಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ. ಅದರಂತೆ ಮೊದಲನೇದಾಗಿ ಹೊಳೆನರಸೀಪುರ ತಾಲೂಕಿನಲ್ಲಿ 1800 ಜನ ಸರ್ಕಾರಿ ನೌಕರರಿದ್ದು ಒಟ್ಟು 33 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊಳೆನರಸೀಪುರ ಶಾಖೆಯ ಕಾರ್ಯಕಾರಿ ನಿರ್ದೇಶಕರ ಒಂದು ಸ್ಥಾನದ ಚುನಾವಣೆಗಳ ಪಟ್ಟಿ ಇಂತಿರುತ್ತದೆ. ಮೊದಲನೇದಾಗಿ ನಾಮಪತ್ರವನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ನಾಳೆಯಿಂದ ಪ್ರಾರಂಭವಾಗುತ್ತೆ. ಅಂದರೆ 9/10/2020ನೇ ತಾರೀಕಿನಿಂದ ಪ್ರಾರಂಭ ಆಗಿ 11 ಗಂಟೆಗೆ ಪ್ರಾರಂಭ ಆಗಿ ಸುಮಾರು ಪ್ರತಿದಿನನೂ ಕೂಡ 5 ಗಂಟೆವರೆಗೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ಮತ್ತು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 18/10/2024 5 ಗಂಟೆಗೆ ನಾಮಪತ್ರವನ್ನು ಕೊನೆಯದಾಗಿ ಸಲ್ಲಿಸಬಹುದಾಗಿರುತ್ತದೆ. ನಂತರ ನಾಮಪತ್ರ ಪರಿಶೀಲನೆ ದಿನಾಂಕ ಅದೇ ದಿನಾಂಕದಂದು ನಾವು 19/10/2024ರಂದು 11 ಗಂಟೆಗೆ ನಾಮಪತ್ರವನ್ನು ಪರಿಶೀಲನೆಯನ್ನ ಕೈಗೊಳ್ತೀವಿ. ನಂತರ ಅರ್ಹ ಅಭ್ಯರ್ಥಿಗಳ ಹೆಸರನ್ನ ಅದೇ ದಿನಾಂಕದಂದು ನಾವು ಸಂಜೆ ಪ್ರಕಟಗೊಳಿಸ್ತೀವಿ. ನಂತರ ಉಮೇದುವಾರಿಕೆಯನ್ನ ವಾಪಸ್ಸು ಪಡೆಯಲು ಕೊನೆಯ ದಿನಾಂಕ ಬಂದು 21/10/2024 4:30ಗೆ. ನಂತರ ಉಮೇದುವಾರಿಕೆಯನ್ನು ವಾಪಸ್ಸು ಪಡೆದ ನಂತರ ಚುನಾವಣೆಯಲ್ಲಿ ಉಳಿದಂತಹ ಅಭ್ಯರ್ಥಿಗಳ ಒಂದು ಹೆಸರನ್ನ ಪ್ರಕಟಣೆ ಮಾಡಲು ನಾವು ಅದೇ ದಿನಾಂಕ 5:30 ಗಂಟೆಗೆ ಪ್ರಕಟಿಸ್ತೀವಿ. ನಂತರ ಚುನಾವಣಾ ದಿನಾಂಕ ಬಂದು 28/10/2024 9 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಚುನಾವಣೆ 4 ಗಂಟೆವರೆಗೂ ಕೂಡ ಚಾಲ್ತಿಯಲ್ಲಿರ್ತದೆ. ಸ್ಥಳ ಬಂದು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹೊಳೆನರಸೀಪುರ. ಚುನಾವಣಾಧಿಕಾರಿಗಳ ಕಚೇರಿಯನ್ನು ಕೂಡ ನಾವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲೇ ನಡೆಸಬೇಕು ಅಂತ ತೀರ್ಮಾನವನ್ನು ಮಾಡಿರ್ತೀವಿ. ನಂತರ ಮತಗಳ ಎಣಿಕೆ ಚುನಾವಣಾ ದಿನಾಂಕದಂದೇ 5:30 ಗಂಟೆಗೆ ನಾವು ಚುನಾವಣಾ ಮುಕ್ತಾಯದ ದಿನಾಂಕದಂದೇ ನಾವು ಮತ ಎಣಿಕೆಯನ್ನು ಮಾಡ್ತೀವಿ. ನಂತರ ಫಲಿತಾಂಶ ಪ್ರಕಟ ಮತ ಎಣಿಕೆ ನಡೆದ ಇಮಿಡಿಯೇಟ್ ಆಗಿ ಅಂದೇನೆ ನಾವು ಚುನಾವಣಾ ಫಲಿತಾಂಶವನ್ನು ಪ್ರಕಟಣೆಯನ್ನ ಮಾಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ಸೂಚನೆಗಳು ಏನೇನಿರುತ್ತೆ ಅಂತಂದ್ರೆ, ಮೊದಲನೇದಾಗಿ ಸಂಘದ ಬೈಲಾ ನಿಯಮದಂತೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವರು ಮಿನಿಮಮ್ 5 ವರ್ಷದ ಚುನಾವಣಾ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವವನ್ನ ಪಡೆದಿರಬೇಕು. ನಂತರ ನಾಮಪತ್ರವನ್ನ ಪಡೆಯಲು ಪ್ರತಿ ಅರ್ಜಿಗೆ ಅವರು 100 ರೂಗಳ ಒಂದು ಶುಲ್ಕವನ್ನ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಭರಿಸಬೇಕಾಗತ್ತೆ. ನಂತರ ನಾಮಪತ್ರವನ್ನ ಸಲ್ಲಿಸುವ ಅಥವಾ ಹಿಂಪಡೆಯುವ ಒಂದು ಅವಧಿಯಲ್ಲಿ ಅಂದ್ರೆ ಸಾರ್ವತ್ರಿಕ ರಜೆ ದಿನಗಳಂದು ಕೂಡ ಈ ಕಚೇರಿ ಕೆಲಸವನ್ನು ನಿರ್ವಹಿಸುತ್ತದೆ.
ನಂತರ ಚುನಾವಣಾ ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿ ಚುನಾವಣಾ ಠೇವಣಿಯಾಗಿ ಸುಮಾರು 2,000 ರೂಗಳನ್ನು ಒಂದು ಅಮೌಂಟ್ ಅನ್ನ ನಮ್ಮಲ್ಲಿ ಕೊಟ್ಟು ರಸೀದಿಯನ್ನ ಪಡೆದು ರಸೀದಿ ಸಂಖ್ಯೆಯನ್ನ ಕೂಡ ತಮ್ಮ ಒಂದು ನಾಮಪತ್ರದಲ್ಲಿ ರಸೀದಿ ಸಂಖ್ಯೆಯನ್ನು ಕೂಡ ನಮೂದು ಮಾಡಬೇಕಾಗಿರ್ತದೆ. ಮತ್ತು ನಾಮಪತ್ರದ ಜೊತೆಯಲ್ಲಿ ಒಬ್ರು ಸೂಚಕರು ಮತ್ತು ಒಬ್ರು ಅನುಮೋದಕರನ್ನ ಅವರು ಅನುಮೋದಕರ ಸಹಿಯನ್ನ ಕೂಡ ಪಡೆಯಬೇಕಾಗಿರ್ತದೆ. ಒಬ್ರು ಯಾರಾದ್ರೂ ಸೂಚಕರು ಮತ್ತು ಅನುಮೋದಕರಾಗಿ ಒಬ್ಬ ಅಭ್ಯರ್ಥಿಗೆ ಅವರು ಸಹಿ ಮಾಡಿದ್ದಲ್ಲಿ ಅವರು ಇನ್ನೊಬ್ಬರಿಗೆ ಸಹಿ ಮಾಡಲು ಅವಕಾಶ ಇರೋದಿಲ್ಲ. ನಂತರ ಅವರು ಯಾವುದೇ ಒಂದು ಚುನಾವಣೆಯಲ್ಲಿ ಸೂಚಕರು ಮತ್ತು ಅನುಮೋದಕರು ಅವರು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತಿರುವುದಿಲ್ಲ. ಅಂಥವರಿಂದ ಸಹಿಯನ್ನ ಪಡೆಯಬೇಕಾಗಿರ್ತದೆ. ನಂತರ ನಾಮಪತ್ರಗಳನ್ನ ಅಭ್ಯರ್ಥಿಗಳು ಖುದ್ದು ಹಾಜರಾಗಿ ಸಲ್ಲಿಸಬೇಕಾಗಿರ್ತದೆ. ಮತ್ತು ನಾಮಪತ್ರ ಪರಿಶೀಲನೆಯ ದಿನಾಂಕದಂದು ಕೂಡ ನಾವು ಅಭ್ಯರ್ಥಿಗಳನ್ನ ಮಾತ್ರ ಪರಿಶೀಲನೆಯಲ್ಲಿ ನಾವು ಹಲೋ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ನಂತರ ಮತದಾರರ ಪಟ್ಟಿಯಲ್ಲಿರುವಂತಹ ಮತದಾರರು ಮತದಾನ ಚಲಾಯಿಸಬೇಕಾದ್ರೆ ಅವರ ಒಂದು ಇಲಾಖೆಯ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತಗೊಂಡು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಂತರ ನಾಮಪತ್ರ ಸಲ್ಲಿಸಬೇಕಾದ್ರೆ ಇತರ ದಾಖಲಾತಿಗಳಾದಂತಹ ಪೇ ಸ್ಲಿಪ್, ಅಂದ್ರೆ ಅವರು ನೌಕರರ ಸಂಘಕ್ಕೆ ಏನು ಪಾವತಿಯನ್ನ ಮಾಡಿ ಅವರು ಸದಸ್ಯತ್ವವನ್ನು ಪಡೆದಿರ್ತಾರೆ ಆ ತಿಂಗಳದ ಪೇ ಸ್ಲಿಪ್, ಮತ್ತೆ ಇಲಾಖೆಯ ಒಂದು ID ಕಾರ್ಡು, ಮತ್ತೆ 2 ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಹಾಗೂ 100 ರೂಗಳನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಚುನಾವಣೆ ಎಲ್ಲಿ ನಡೆಯುತ್ತೆ? ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲೇ ನಡೆಯುತ್ತೆ. ಚುನಾವಣಾಧಿಕಾರಿಗಳ ಕಚೇರಿಯನ್ನಾಗಿ ಕೂಡ ನಾವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲೇ ಮಾಡ್ಕೊಂಡಿದ್ದೀವಿ. ನಾಮಪತ್ರ